ನಮಗೆ ಖುಷಿ ಸರ್, ನಿಮ್ಮನ್ನು ಇಲ್ಲಿ ಕರೆಸಿರೋದಕ್ಕೆ ನಾವಿಲ್ಲಿ ಬಂದರೆ ತುಂಬ ಖುಷಿ. ನಿಮ್ಮನ್ನು ನೋಡಿ, ನಿಮ್ಮನ್ನು ತಪ್ಕೊಂಡು ನಿಮ್ಮ ಕಾಲಕ್ಕೆ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನಿಲ್ಲಿ. ನಾನು ನಿಮ್ಮನ್ನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನಾನು ಏನಾದರೂ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ, ಏನಾದರೂ ಬೆಳೆದಿದ್ರೆ ಅದು ಇವರು ನೋಡಿದೆ. ಇವರು ಸಂಗೀತ ಇಂದಲೇ 50 ವರ್ಷ, 50 years ಆಯಿತು. 50 years ಎವ್ರಿಥಿಂಗ್ ವಾಸ್ ಅಂಡರ್ ಇಸ್ ಫಿಂಗರ್ ಟಿಪ್ಸ್. ಎಲ್ಲ ಫಿಂಗರ್ ಟಿಪ್ಸ್. ಹಾರ್ಮೋನಿಯಂ ಪೆಟ್ಟಿಗೆನೇ ಇತ್ತು. ಇಂಡಸ್ಟ್ರಿಯಲ್ಲಿ ಯಾರಾದರೆ ಸೂಪರ್ ಸ್ಟಾರ್ ಅಂತ ಹೇಳಾಗಿದ್ರೆ ದ ಒನ್ ಆ್ಯಂಡ್ ಓನ್ಲಿ ಸೂಪರ್ ಸ್ಟಾರ್ ಇವರೇ. ಎಲ್ಲ ಸೂಪರ್ ಸ್ಟಾರ್ಗಳು ಇವರಿಂದ ಆಗಿದ್ದು ಸೂಪರ್ ಸ್ಟಾರ್ಗಳು. ಆ್ಯಂಡ್ ಯು ಹ್ಯಾವ್ ಪ್ಲೇಡ್ ವಿತ್ ಅವರ್ ಲೈಫ್ ಸರ್. ಯು ಹ್ಯಾವ್ ಮೇಡ್ ಅಸ್ ಕ್ರೈ, ಯು ಹ್ಯಾವ್ ಮೇಡ್ ಅಸ್ ಫಾಲ್ ಇನ್ ಲವ್, ಯು ಹ್ಯಾವ್ ಮೇಡ್ ಅಸ್ ಗಿವನ್ ಅಸ್ ಆಲ್ ಎಮೋಷನ್ಸ್. ಇವತ್ತು ಪ್ರಕೃತಿ ಕೂಡ ಇಣಿಕಿ ಮಳೆ ಬಂದು ಹೋಗ್ತಾ ಇದೆ ಸರ್, ಬಟ್ ಡಿಸ್ಟರ್ಬ್ ಮಾಡಕ್ಕೆ ರೆಡಿ ಇಲ್ಲ. ಅದು ಡಸ್ ನಾಟ್ ವಾಂಟ್ ಟು ಡಿಸ್ಟರ್ಬ್ ದಿ ಶೋ. ಅದು ಬರ್ತಾ ಇದೆ, ನಾವೆಲ್ಲ ನೆನೀತಾ ಇದ್ದೀವಿ, ಬಟ್ ವಿ ಸ್ಟಿಲ್ ಡೋಂಟ್ ವಾಂಟ್ ಟು ಗೋ, ವಿ ಸ್ಟಿಲ್ ವಾಂಟ್ ಟು ಸಿ ಹಿಯರ್ ಯುವರ್ ಮ್ಯೂಸಿಕ್. 50 years, not a small journey sir. We are very proud of you. And ನನ್ನ ಜೊತೆಯಲ್ಲಿ ಬೆಳೆದವರಲ್ಲ, ನಮ್ಮ ಇವ್ರ ಜೊತೆ ನಾನು ಒಂದಷ್ಟು ಕ್ಷಣಗಳು ಕಳೆದಿದ್ದೀನಿ. ನಾನು ಈಶ್ವರಿ ಪ್ರೊಡಕ್ಷನ್ಸ್ ಪಡಿಕಾದ ಒಂದು ಪಿಕ್ಚರ್ಗೆ ಇವರೇ ಮ್ಯೂಸಿಕ್ ಡೈರೆಕ್ಟ್ರು. ಇವ್ರ ಜೊತೆ ಕಂಪೋಸಿಂಗ್ ಕೂತಿದ್ದೆ ನಾನು. ಕಂಪೋಸಿಂಗ್ ಕೂತಾಗ ಇವರು ಸಾಧಾರಣ ಮ್ಯೂಸಿಷಿಯನ್ ಅಲ್ಲ ರೀ. ಇವ್ರ ಜೊತೆ ಒಂದು ದಿವಸಕ್ಕೆ ನಮ್ಮ ಅಪ್ಪ ಕರ್ಕೊಂಡೋದ್ರು. 2 ದಿವಸ ಕೊಯಂಬತ್ತೂರಲ್ಲಿ ಸಾಂಗ್ ಕಂಪೋಸಿಂಗ್ ಇದೆ, ಇಳೆಯರಾಜ ಇದ್ದಾರೆ, ಬನ್ನಿ ಅಂತ ಕರ್ಕೊಂಡು ಹೋದ್ರು. ಸರಿ ಹೋದೆ. 2 ದಿವಸ ಟ್ರಿಪ್ ಹೋಗಿದ್ದು. 2 ನಿಮಿಷದಲ್ಲಿ 10 ಸಾಂಗ್ ಕಂಪೋಸ್ ಮಾಡಿಕೊಟ್ರಿ ಅವರು. ಅವತ್ತು ಮಧ್ಯಾಹ್ನ ವಾಪಸ್ ನಾವು. ಆಮೇಲೆ ಇವರು ಬರೀ ಮ್ಯೂಸಿಕ್ ಅಲ್ಲ, ಇವ್ರೊಳಗೆ ಎಷ್ಟು ವಿಷಯ ಇದೆ ಅಂದರೆ, ಹಾಡು ಮಾಡಬೇಕಾದ್ರೆ ಬಹುಶಃ ಎಲ್ಲ ಸಾಂಗ್ನ 2 ಲೈನ್ ಪಲ್ಲವಿ ಇವರೇ ಬರೆದ್ಬಿಡ್ತಾರೆ. ಅದ್ರಲ್ಲಿ ಅಷ್ಟೊಂದು ವಿಷಯ ಅಡಗಿರುತ್ತೆ. ಆಮೇಲೆ ಇವರು ಕೊಡುವಂಥ ಮ್ಯೂಸಿಕ್ ಅಲ್ಲಿ ಭಾವನೆಗಳು ಇಂಪಾಸಿಬಲ್. ಮ್ಯೂಸಿಕ್ ಮಾತಾಡುತ್ತೆ, ಇವ್ರ ಮಾತು ಕೇಳುತ್ತೆ. ಮ್ಯೂಸಿಕ್ ಸಂಗೀತ ಇವ್ರ ಮಾತು ಕೇಳುತ್ತೆ. ಇವ್ರು ಎಷ್ಟೋ ಪಿಕ್ಚರ್ ಹಾಡುಗಳು ರೀರಾಗಡಿಗೆಲ್ಲ ನಾನು ಎಷ್ಟೊತ್ತಿಗೆ ಕಾಪಿ ಮಾಡಿಬಿಟ್ಟಿದ್ದೀನಿ, ಅದು ಅವ್ರಿಗೂ ಗೊತ್ತದು. ಆದರೆ ಇವ್ರದ್ದೊಂದು ಚಿಕ್ಕ ವಿಷಯ ಹೇಳ್ಬೇಕು ನನಗೆ. ಇವರು ಎಷ್ಟು ಶಾರ್ಪಾಗಿ ಮಾತಾಡ್ತಾರೆ ಅನ್ನೋದಕ್ಕೆ. ಫಸ್ಟ್ ಇವ್ರನ್ನ ಮೀಟ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಡೈರೆಕ್ಟರ್ ಮನೆಯಲ್ಲಿ ಮೀಟ್ ಮಾಡಿದ್ವಿ. ಅದು ಅವ್ರ ಪಿಕ್ಚರ್ ಕಂಪೋಸಿಂಗ್ ಇತ್ತು. ಅವ್ರ ಫಾದರ್ ಕರ್ಕೊಂಡು, ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ರು. ಅವಾಗ ಡೈರೆಕ್ಟರ್ ಒಂದು ಟೈಟ್ಲ್ ಹೇಳ್ತಾರೆ, ಸುತ್ತ ಟೈಟ್ಲ್ ಹೇಳ್ತಾರೆ, ತಮಿಳ್ ಪಿಕ್ಚರ್ ಟೈಟ್ಲು ಹೇಳ್ಬಿಟ್ಟು ಅವ್ರು ಒಂದೇ ಮಾತು ಕೇಳಿದ್ರು, ಸೂಪರ್ ಅವ್ರ ಟೈಟ್ಲ್ ವச்சிருக்க, எப்படி இருக்கு ராஜா சார், எப்படி இருக்கு வீராஸ்ವಾಮಿ ಸರ್ ಅಂತ ಕೇಳ್ತಾರೆ. ಅದಕ್ಕೆ ಇವ್ರು ಒಂದೇ ಮಾತು ಹೇಳ್ತಾರೆ, ಯೋ ಟೈಟಲ್ ಸೋಲಿಯಾ ಸೂಪರ್ ಎಂದು ನಾವೇ ಸೋಲ್ರು ಅಂತಾರೆ. ಅಷ್ಟು ಫಸ್ಟೇ ಸೂಪರ್ ಅಂದ್ಬಿಟ್ಟು ನಾವೇನೇ ಕೇಳೋದಿದೆ ಅನ್ನೋದ್ರ. ಅಷ್ಟು ಶಾರ್ಪ್ ಆಗಿರ್ತಾರೆ. 50 years ನನಗೆ ಗೊತ್ತಿರೋ ಪ್ರಕಾರ ತಪಸ್ ಮಾಡಿದ್ದು. 4 ಗೋಡೆ ಸಂಗೀತದ ಒಳಗೆ ಮುಳುಗಿದ್ರು ಯಾರಾದ್ರೆ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಇಳೆಯರಾಜ ಸರ್. 40 ವರ್ಷ ನಾನು ಗೊತ್ತಿದ್ದಂಗೆ ಇನ್ಸೈಡ್ ಒಂದು ಸ್ಟುಡಿಯೋ, ಬರೀ ಸಂಗೀತ ಮ್ಯೂಸಿಕ್. ಇಳೆಯರಾಜ ಅಂದರೆ ಮ್ಯೂಸಿಕ್ ಆ ಕಡೆ ಆಗೋಯ್ತು. ಆ್ಯಂಡ್ ಇಳೆಯರಾಜದಿಂದ ಎಷ್ಟೋ ಕುಟುಂಬಗಳು ಬದುಕಿದೆ, ಎಷ್ಟೋ ಜೀವಗಳು ಉಸಿರಾಡಿದೆ, ಎಷ್ಟೋ ಉಸಿರುಗಳು, ಎಷ್ಟೋ ಜನ ಹೀರೋಗಳು ಅವರಿಂದ ಸ್ಟಾರ್ಸ್ ಆಗಿದ್ದಾರೆ. ಅವ್ರ ಮ್ಯೂಸಿಕ್ ಹಾಕಿದ್ರೆ ಸಾಕು ಸಿನಿಮಾಗಳು ಇಟ್ಟಾಗೋದು. 150 ಪಿಕ್ಚರ್ ತಮಿಳ್ನಾಡಲ್ಲಿ ಒಂದು ಕಾಲದಲ್ಲಿ ಬರುತ್ತೆ ಅಂದರೆ 149 ಪಿಕ್ಚರ್ ಇಳೆಯರಾಜ ಮ್ಯೂಸಿಕ್ ಬೇಕು. ಅದು ಇಳೆಯರಾಜ ಮ್ಯೂಸಿಕ್ ಅಂದರೆ. ನಾವೆಲ್ಲ ಅವ್ರನ್ನ ಕೊಂಡಾಡಿದ್ದೀವಿ, ಅವ್ರ ಮನಸ್ಸಲ್ಲಿ ಕೊಂಡಾಡಿದ್ದೀವಿ. ನಮ್ಮ ಕಾರಲ್ಲಿ ಅವ್ರು ಹಾಡಿಲ್ಲದೆ, ಇಲ್ಲಿರೋ ಅಷ್ಟು ಜನ ಕಾರಲ್ಲಿ ಅವ್ರು ಹಾಡಿಲ್ಲದೆ ಒಂದು ದಿವಸ ಜರ್ನಿ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಯಾರು. ಆ ಥರ ಅವ್ರ ಸಾಂಗ್ಸು. ಹಿ ಹ್ಯಾಸ್ ಮೇಡ್ ಅಸ್ ಫಾಲ್ ಇನ್ ಲವ್, ಹಿ ಹ್ಯಾಸ್ ಮೇಡ್ ಅಸ್ ಕ್ರೈ. ಒಂದು ಸಂಗೀತ ಅಂದರೆ ಏನು, ಒಂದು ಎಕ್ಸ್ಪ್ರೆಷನ್. ಸಂಗೀತ ಅಂದರೆ ಒಂದು ಎಕ್ಸ್ಪ್ರೆಷನ್ ಅಂತ ತೋರಿಸ್ಕೊಟ್ಟಿದ್ದು ಇವರು. ಆಮೇಲೆ ಇವ್ರಿಗೆ ಎಲ್ಲಕ್ಕಿಂತ ದೊಡ್ಡದಾಗಿ ಸ್ಟೋರಿ ಸೆನ್ಸ್ ತುಂಬ ಚೆನ್ನಾಗಿದೆ. ಎಮೋಷ್ನಲ್ ಆಗಿ ಕಥೆ ಜೊತೆ ಬ್ಲೆಂಡ್ ಆಗ್ತಾರೆ. ಯಾವುದೇ ಸಿನಿಮಾನ 1 ಸೆಕೆಂಡಲ್ಲಿ ನಾವು ಡಬಲ್ ಪಾಸಿಟಿವ್ ಅಂತ ನೋಡ್ತೀವಿ, ನೋಡಿದ ತಕ್ಷಣ 1 ಸೆಕೆಂಡ್ ಬದಲಾವಣೆ ಹೇಳ್ಬಿಟ್ಟು ಕಥೆಗಳು, ಎಷ್ಟೋ ಕಥೆಗಳು ಇವರು ಬದಲಾಯಿಸಿ ಅದನ್ನು ಸೂಪರ್ ಹಿಟ್ ಮಾಡಿರೋದು ಬಿಟ್ಟು ಅದು ತುಂಬ ಜನ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಈ ಮೇಧಾವಿ ಅಂದರೆ ಗಾಡ್, ಮ್ಯೂಸಿಕ್ ಆಫ್ ಗಾಡ್, ಅದಕ್ಕಿಂತ ಇನ್ನು ಎತ್ತರ ಏನು ಹೇಳೋಕ್ಕಾಗೋದಿಲ್ಲ. ಟುಡೇ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಯುವರ್ ಬ್ಲೆಸ್ಸಿಂಗ್ಸ್.